ನಮ್ಮ ಜಾತಕದಲ್ಲಿ ಈ ಯೋಗ ಇದ್ದರೆ ನಮ್ಮ ಲೈಫಲ್ಲಿ ನಾವು ಹೆಲ್ದಿ ಆಗಿರ್ಬೋದು, ಸಾಲ ಮಾಡದೆ, ಶತ್ರುಗಳೇ ಇಲ್ಲದೆ ಜೀವನ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ. ವಿಪರೀತ ರಾಜಯೋಗ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಹರ್ಷಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಹರ್ಷಯೋಗ ಕ್ರಿಯೇಟ್ ಆಗಬೇಕು ಅಂದರೆ ನಮ್ಮ ಜಾತಕದಲ್ಲಿ ಲಗ್ನದಿಂದ 6ನೇ ಮನೆ ಅಧಿಪತಿ ಅಂದರೆ ಷಷ್ಠಾಧಿಪತಿ ಲಗ್ನದಿಂದ 6ನೇ ಮನೆಯಲ್ಲಿರಬೇಕು, ಅಥವಾ 8ನೇ ಮನೆಯಲ್ಲಿರಬೇಕು, ಅಥವಾ 12ನೇ ಮನೆಯಲ್ಲಿ ಇರಬೇಕು. ಆಗ ಹರ್ಷಯೋಗ ಕ್ರಿಯೇಟ್ ಆಗುತ್ತೆ. ಉದಾಹರಣೆಗೆ ಮೇಷ ಲಗ್ನದವರಿಗೆ ಲಗ್ನದಿಂದ 6ನೇ ಸ್ಥಾನ ಆಗಿರೋ ಕನ್ಯಾ ರಾಶಿಯಲ್ಲಿ ಬುಧ ಇರಬೇಕು, ಅಥವಾ ಲಗ್ನದಿಂದ ಅಷ್ಟಮ ಸ್ಥಾನ ಆಗಿರೋ ವೃಶ್ಚಿಕ ರಾಶಿಯಲ್ಲಿ ಬುಧ ಇರಬೇಕು, ಅಥವಾ ವ್ಯಯಸ್ಥಾನ ಆಗಿರೋ ಮೀನ ರಾಶಿಯಲ್ಲಿ ಬುಧ ಇರಬೇಕು. ಆಗ ಹರ್ಷಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಮಿಥುನ ಲಗ್ನದಿಂದ 6ನೇ ಮನೆ ಆಗಿರೋ ವೃಶ್ಚಿಕ ರಾಶಿಯಲ್ಲಿ ಕುಜ ಇರಬೇಕು, ಅಥವಾ ಅಷ್ಟಮ ಸ್ಥಾನ ಆಗಿರೋ ಮಕರ ರಾಶಿಯಲ್ಲಿ ಕುಜ ಇರಬೇಕು, ಅಥವಾ ವ್ಯಯಸ್ಥಾನ ಅಂತಂದ್ರೆ 12th ಹೌಸ್ ಆಗಿರೋ ವೃಷಭ ರಾಶಿಯಲ್ಲಿ ಕುಜ ಇರಬೇಕು. ಆಗ ಹರ್ಷಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಕನ್ಯಾ ಲಗ್ನದಿಂದ 6ನೇ ಮನೆ ಆಗಿರೋ ಕುಂಭರಾಶಿಯಲ್ಲಿ ಶನಿ ಇರಬೇಕು, ಅಥವಾ ಅಷ್ಟಮ ಸ್ಥಾನ ಆಗಿರೋ ಮೇಷ ರಾಶಿಯಲ್ಲಿ ಶನಿ ಇರಬೇಕು, ಅಥವಾ ವ್ಯಯಸ್ಥಾನ ಆಗಿರೋ ಸಿಂಹ ರಾಶಿಯಲ್ಲಿ ಶನಿ ಇರಬೇಕು. ಆಗ ಹರ್ಷಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಮಕರ ಲಗ್ನದವರಿಗೆ ತನ್ನ ಷಷ್ಠ ಸ್ಥಾನ ಆಗಿರೋ ಮಿಥುನ ರಾಶಿಯಲ್ಲಿ ಬುಧ ಇರಬೇಕು, ಅಥವಾ ಅಷ್ಟಮ ಸ್ಥಾನ ಆಗಿರೋ ಸಿಂಹ ರಾಶಿಯಲ್ಲಿ ಬುಧ ಇರಬೇಕು, ಅಥವಾ ವ್ಯಯಸ್ಥಾನ ಆಗಿರೋ ಧನಸ್ಸಿನಲ್ಲಿ ಬುಧ ಇರಬೇಕು. ಆಗ ಹರ್ಷಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಮೀನ ಲಗ್ನದವರಿಗೆ ಸಿಂಹ ರಾಶಿ 6ನೇ ಮನೆ ಸ್ಥಾನ ಆಗತ್ತೆ. ಅಲ್ಲಿ ರವಿ ಇರಬೇಕು, ಅಥವಾ ಅಷ್ಟಮ ಸ್ಥಾನ ಆಗಿರೋ ತುಲಾ ರಾಶಿಯಲ್ಲಿ ರವಿ ಇರಬೇಕು, ಅಥವಾ ವ್ಯಯಸ್ಥಾನ ಆಗಿರೋ 12ನೇ ಮನೆಯಲ್ಲಿ ಅಂದ್ರೆ ಕುಂಭ ರಾಶಿಯಲ್ಲಿ ರವಿ ಇರಬೇಕು. ಆಗ ಹರ್ಷಯೋಗ ಕ್ರಿಯೇಟ್ ಆಗುತ್ತೆ. ಈಗ ಹರ್ಷಯೋಗದ ಫಲಗಳು ಏನು ಅಂತ ನೋಡೋಣ. ನಮ್ಮ ಜಾತಕದಲ್ಲಿ ಹರ್ಷಯೋಗ ಇದ್ದರೆ ಎನಿಮಿಗಳನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ಟ್ಯಾಲೆಂಟ್ ಇರುತ್ತೆ. ಯಾವುದೇ ಭಯ ಇಲ್ದಿರ ಧೈರ್ಯವಾಗಿ ಮುನ್ನುಗ್ಗುವಂತ ಸ್ವಭಾವ ಇರುತ್ತೆ. ಇವರು ಹೆಲ್ದಿ ಆಗಿರ್ತಾರೆ. ಎಂತ ನೆಗೆಟಿವ್ ಸಿಚುಯೇಷನ್ ಇದ್ರೂ ಕೂಡ ಅದನ್ನ ಇವರು ಪಾಸಿಟಿವ್ ಆಗಿ ತಗೋತಾರೆ. ಎಕನಾಮಿಕಲಿ ಸ್ಟೇಬಲ್ ಆಗಿರ್ತಾರೆ. ಇವರ ದೇಹದಲ್ಲಿ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿರುತ್ತೆ. ನ್ಯಾಚುರಲ್ ಆಗಿ ಇಮ್ಯುನಿಟಿ ಪವರ್ ಇರೋದ್ರಿಂದ ಇವರಿಗೆ ಯಾವುದೇ ರೀತಿಯ ಕಾಯಿಲೆ ಬಂದರೂ ಕೂಡ ಜಾಸ್ತಿ ದಿನ ಇರಲ್ಲ, ಬೇಗ ಗುಣ ಆಗುತ್ತೆ. ಈ ಒಂದು ಯೋಗದಿಂದ ಇವರಿಗೆ ಶತ್ರುಗಳು ತುಂಬಾ ಕಮ್ಮಿ. ಇವರು ಚಾಲೆಂಜಸ್ನ ಫೇಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಬಡತನದಲ್ಲಿ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರೂ ಕೂಡ ಇವರ ಟ್ಯಾಲೆಂಟ್ ಇಂದ ಇವರದ್ದೇ ಆದ ಸ್ಟೈಲಲ್ಲಿ ಇವರು ಇಂಪ್ರೂವ್ ಆಗ್ತಾರೆ. ಉದಾಹರಣೆಗೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜಾತಕದಲ್ಲೂ ಕೂಡ ಹರ್ಷಯೋಗ ಇದೆ. ಈ ಯೋಗದಿಂದ ನೇಮ್, ಫೇಮ್ ಜೊತೆಗೆ ಸೋಷಿಯಲ್ ರೆಸ್ಪೆಕ್ಟ್ ಸಿಗುತ್ತೆ. ಈ ಯೋಗದ ಫಲಗಳು ನಮಗೆ ಸಿಗ್ಬೇಕು ಅಂತಂದ್ರೆ ಲೈಫಲ್ಲಿ ತುಂಬಾ ಕಷ್ಟಪಡಬೇಕು. 6ನೇ ಮನೆ ಅಧಿಪತಿಯ ದಶೆ ಅಥವಾ ಭುಕ್ತಿಯಲ್ಲಿ ಇದರ ಫಲಗಳು ನಮಗೆ ಸಿಗುತ್ತೆ. ಈ ಯೋಗ ನಮಗೆ ಫಸ್ಟು ಕಷ್ಟಗಳನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. 6ನೇ ಮನೆ ಅಧಿಪತಿ ವೀಕ್ ಆಗಿದ್ರೆ, ನೀಚ ಸ್ಥಾನದಲ್ಲಿದ್ದರೆ, ರಾಹು ಕೇತುಗಳ ಪ್ರಭಾವ ಇದ್ದರೆ, ಅಥವಾ ರವಿಯ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇದ್ದರೆ ಬಿಸ್ನೆಸ್ ಅಲ್ಲಿ ಕಾಂಪಿಟೇಟರ್ಸ್ ಜಾಸ್ತಿ ಆಗ್ಬೋದು. ಹೆಲ್ತ್ ಇಶ್ಯೂಸು ಆಗಾಗ ಕಾಡ್ತಾ ಇರುತ್ತೆ. ಕೆಲವು ಸಲ ತುಂಬ ವರ್ಷಗಳ ಕಾಲ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಸಾಲ ಜಾಸ್ತಿ ಆಗ್ತಿರ್ಬೋದು. ಇದಲ್ಲದೆ ಆಫೀಸಲ್ಲಿ ಪಾಲಿಟಿಕ್ಸ್ ಶುರು ಆಗ್ಬೋದು. ಕೋರ್ಟ್ ಕೇಸಸ್, ಫ್ಯಾಮಿಲಿ ಡಿಸ್ಪ್ಯೂಟ್ಸ್, ಆಂಗ್ಸೈಟಿ, ಓವರ್ ಥಿಂಕಿಂಗ್, ಜಾಬಲ್ಲಿ ಇನ್ಸ್ಟೇಬಿಲಿಟಿ ಇರ್ಬೋದು. ಗಂಡ ಹೆಂಡತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಅಥವಾ ಆರ್ಗ್ಯುಮೆಂಟ್ಸ್ ಸ್ಟಾರ್ಟ್ ಆಗ್ಬೋದು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಹರ್ಷಯೋಗ
ನಮಗೆ ಮೊದಲು ಎಲ್ಲ ರೀತಿಯ ಕಷ್ಟಗಳನ್ನು ಕೊಟ್ಟು ಆಮೇಲೆ ಸಕ್ಸಸ್ನ ಕೊಡುತ್ತೆ. ಯಾವುದೇ ರೀತಿಯ ಯೋಗಗಳನ್ನ ನಮ್ಮ ಜಾತಕದಲ್ಲಿ ಅಪ್ಲೈ ಮಾಡೋಕ್ಕೂ ಮುಂಚೆ ಜಾತಕದಲ್ಲಿ ಎಲ್ಲ ಗ್ರಹಗಳ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ನ ಅನಲೈಸ್ ಮಾಡಿ ಆಮೇಲೆ ಡಿಸೈಡ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೊಂದು ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.